ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಏನು ವಿಷಯ ಅಂತ ಅಂದರೆ ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡಿ ಸುಮಾರು ದಿವಸನೇ ಆಗೋಗಿತ್ತು, ಸುಮಾರು ತಿಂಗಳೇ ಆಗೋಗಿತ್ತು. ಇವತ್ತು ಮಾತಾಡಲೇಬೇಕು ಅಂತ ಬಂದಿದ್ದೀನಿ. ಯಾಕೆಂತಂದರೆ ನನ್ನ ಮನಸ್ಸಿಗೆ ಅದು ನನಗೆ ಕಾಮನ್, ಡೈಲಿ ವಿಡಿಯೋಸ್ ಮಾಡೋರಿಗೆಲ್ಲ ಅದು ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ನಾನು ಫಸ್ಟು ಎಲ್ಲ ತಲೆ ಕೆಡಿಸ್ಕೊತಾ ಇದ್ದೆ. ಇತ್ತೀಚೆಗೆ ಅದನ್ನೆಲ್ಲ ನೀವೇ ಹೇಳ್ತೀರಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ವಿಡಿಯೋ ಮಾಡ್ತೀರಾ ಅಂತ ಅಂದಮೇಲೆ ಅದೆಲ್ಲ ಕಾಮನ್ನು ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರಲಿಲ್ಲ. ಇವತ್ತು ಮಾತಾಡಲೇಬೇಕು ಅಂತ ಬಂದಿದ್ದೀನಿ. ನನ್ನ ಮನಸ್ಸಿಗೆ ಹೊರಟಾಗೋದ್ಕಿಂತ ನಮ್ಮ ಅಣ್ಣನಳ್ಳಿ ಅತ್ತೆಗೆ ತುಂಬ ಬೇಜಾರಾಗಿದೆ. ಏನಂತಂದರೆ ಹೇಳ್ತೀನಿ. ಸೊ ನಿನ್ನೆ ನಾವು ಚಂದ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನೂರಿಗೆ ಹೋಗಿದ್ವಿ. ಅಲ್ಲಿ ಪ್ರ್ಯಾಂಕ್ ಮಾಡಬೇಕಾದ್ರೆ ವಿಡಿಯೋ ಇನ್ನೂ ಮಾಡಿರಲಿಲ್ಲ. ಸೊ ವಿಡಿಯೋ ಮಾಡೋಕ್ಕೂ ಮುಂಚೆ ನಮ್ಮ ಅತ್ತೆ ಫೋನ್ ಮಾಡಿದ್ರು ನನಗೆ. ಹಿಂಗೆ ಮಾತಾಡ್ತಾ ಅದೇ ನಾನು ಈಗ ಒಂದು ತಿಂಗಳಿಂದೆ ಅವ್ರ ಊರಿಗೆ ಹೋದಾಗ ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕಿದ್ದೆ. ಟೈಟಲ್ ಏನಂತ ಕೊಟ್ಟಿದೆ ಅಂತಂದರೆ ಅತ್ತೆ ಮಾವನ ಪ್ರೀತಿಗೆ ಸರಿಸಟ್ಟಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅದೊಂದು ಟೈಟ್ಲ್ ಕೊಟ್ಟಿದ್ದೆ. ತುಂಬ ಜನ ಹುರ್ಕೊಂಡು ಅದಕ್ಕೆ ಮತ್ತೆ ಹತ್ರನ ತೊಗೊಂಡಾಗ ಏನು ಹೇಳಿದ್ರಂತೆ. ಅದಾದಮೇಲೆ ಒಂದು ಕಮೆಂಟು ಬಂದಿತ್ತು, ತುಂಬ ಕಮೆಂಟ್ ಬಂದಿದ್ದಾವೆ. ಅದರಲ್ಲಿ ಮೇಯ್ನ್ ಏನು ಅಂತಂದರೆ ನಮ್ಮ ಅತ್ತೆಗೆ ಯಾರೋ ಹೇಳಿದ್ದು ತೋರಿಸಿದ್ದು. ಅಂದರೆ ನನ್ನ ಡೈಲಿ ವ್ಲಾಗ್ಸ್ ಬಗ್ಗೆ, ರೀಲ್ಸ್ ಬಗ್ಗೆ ಎಲ್ಲ ನಮ್ಮ ಅತ್ತೆ ಹತ್ರ ಹೊಗಳೋರು ಇದ್ದಾರೆ, ಜರಿಯೋರು ಇದ್ದಾರೆ. ಯಾಕೆ ಬೇಕೋ ಅವಳಿಗೆ ಹೆಂಗೆ ಅಂತ ಅಂದ್ಬಿಟ್ಟು ಯಾರ್ಯಾರು ಜರ್ದಿದ್ದಾರೆ ಅಲ್ಲೇ ಆನ್ಸರ್ ಕೊಟ್ಬಿಟ್ಟು ನಮ್ಮ ಅತ್ತೆ ಬಂದಿದ್ದಾರೆ. ಅವಳು ದುಡಿತಾವಳೆ, ಅವಳು ಹೆಂಗೋ ಮಾಡ್ತಾವಳೆ, ನಿಮ್ಮ ಕೈಲಿ ಆಗುತ್ತಾ ದುಡಿಯೋಕ್ಕೆ, ಅವಳು ಏನೋ ಒಂದು ಮಾಡ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವಾಗ ಹೆಂಗೋ ಒಂದು ಸ್ವಲ್ಪ ನಕಸ್ ದುಡಿತಾವಳೆ, ನಿಮ್ಮ ಕೈಲಿ ಆದರೆ ಮಾಡಿ, ಗೊತ್ತಿಲ್ಲದಲ್ಲೇ ಏನು ಮಾತಾಡೋಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಅಲ್ಲೇ ಆನ್ಸರ್ ಕೊಟ್ಬಿಟ್ಟು ನಮ್ಮ ಅತ್ತೆ ಅಂತರ್ಗೆ ಬಂದಿದೆ. ಅದನ್ನು ಹೇಳ್ತು, ಹಿಂಗೆ ಮಾತಾಡಿದ್ರು, ಹಿಂಗೆ ಹೇಳ್ಬಿಟ್ಟು ಬಂದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ರು ಯಾರೋ ತೋರಿಸಿದ್ರಂತೆ, ನೋಡವ. ಆಮೇಲೆ ನಮ್ಮ ಅತ್ತೆನೂ ಟೀಕೆ ಮಾಡ್ತಾರೆ, ಏನು ಮಿಂಚ್ತಾ ಇದೆಯಾ, ಹಂಗೆ ಮಾಡ್ತಾಯಿದ್ದೀಯ, ಹಿಂಗೆ ಮಾಡ್ತಾಯಿದ್ದೀಯ, ನಿಂಗೆ ಯಾಕೆ ಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆನೇನು ನಾನು ಮಿಸ್ಯೂಸ್ ಮಾಡ್ಕೋತಾ ಇಲ್ಲ ನಮ್ಮ ಅತ್ತೆನ. ಅದರಲ್ಲಿ ಏನು ತಪ್ಪಿದೆ? ಡೈಲಿ ವ್ಲಾಗ್ಸಲ್ಲಿ ತೋರಿಸ್ಲೇಬೇಕು. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಅದೇ ರೀತಿ ನಮ್ಮ ಅತ್ತೆ ಊರಿಗೆ ಹೋದಾಗ ನಾನು ವ್ಲಾಗ್ಸ್ ಮಾಡ್ಕೋತೀನಿ. ಅದನ್ನು ನೋಡ್ಬಿಟ್ಟು ನಮ್ಮ ಅತ್ತೆಗೆ ಟೀಕೆನೂ ಮಾಡ್ತಾರೆ. ಸೊ ಟೀಕೆ ಮಾಡೋಕೆ ಹೋಗ್ಬಿಡಿ. ಯಾಕೆಂತಂದರೆ ನಮ್ಮ ಅತ್ತೆ ಹತ್ರ ನಾನೇನು ಕೆಟ್ಟದ್ದು ಮಾಡಿಸ್ತಾ ಇಲ್ಲ, ಏನೂ ಕೆಟ್ಟದ್ದು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಸೊ ಆಡ್ಕೊಳ್ಳೋ ಅಂಥದ್ದು ಏನೈತೆ? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆ ಥರ ವ್ಲಾಗ್ಸ್ ಮಾಡ್ತಾಯಿದ್ರೆ ನಿಮ್ಗೆ ಅದ್ರ ಬಗ್ಗೆ ಏನು, ಹೆಂಗೆ, ಎತ್ತ ಅನ್ನೋದೆಲ್ಲ ಗೊತ್ತಾಗೋದು. ನಿಮ್ಗೇನು ದಬಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡೋದೆಲ್ಲ ತಿಳ್ಕೊಂಡು ಮಾತಾಡಿ. ಸೊ ಅದೊಂದು. ಆ ವಿಡಿಯೋಗೆ ಅದೇ ನಾನು ಹೇಳಿದ್ನಲ್ವಾ, ನಮ್ಮ ಅತ್ತೆ ಊರಿಗೆ ಹೋದಾಗ ವ್ಲಾಗ್ ಮಾಡಿಬಿಟ್ಟು ಹಾಕಿದ್ದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಯಾರೋ ಹೇಳಿದ್ರಂತೆ, ಬ್ಯಾಡ್ ಕಮೆಂಟ್ ಮಾಡಿರೋದನ್ನ ನಮ್ಮ ಅತ್ತೆ ತೋರಿಸಿದ್ರಂತೆ. ನಮ್ಮ ಅತ್ತೆಗೆ ಓದಕ್ಕೆ ಬರಲ್ಲ. ಏನಂತ ತೋರಿಸಿದ್ರಂತೆ ಅಂದರೆ, ಅದ್ಯಾರೋ ಒಬ್ರು ನಾನು ನೋಡಿದೆ. ಅದೇ ಆವಾಗಲೇ ರಿಪ್ಲೈ ಕೊಟ್ಟೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲಿಲ್ಲ. ಡೈಲಿ ಅಂಥವೆಲ್ಲ ಬರ್ತಾ ಇರ್ತವೆ ಬ್ಯಾಡ್ ಕಮೆಂಟ್ಗಳು. ನನ್ನ ಮಕ್ಕಳು ಬ್ಯಾಡ್ ಆಗಿರೋರೆ ಆ ಥರ ಬಂದು ಆ ಥರ ಮಾಡೋದು ಕಮೆಂಟ್ನ. ನಿಮ್ಮ ಅತ್ತೆ ನಿಮ್ಮ ಅವನ್ನ ಹಿಂಗೆ ವಿಡಿಯೋದೆಲ್ಲ ತೋರಿಸ್ಕೊಂಡು ಡ್ರಾ ಮಾಡ್ತಾ ಇದೆಯಲ್ಲ, ಹೋಗ್ಬಿಟ್ಟು ನಿಮ್ಮ ಕರ್ಕೊಂಡೋಗಿ ನೋಡ್ಕೋ, ನಿಮ್ಮನ್ನೆಲ್ಲ ಸಾಕು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಬಂದಿದ್ದು. ಅದಕ್ಕೆ ರಿಪ್ಲೈನೂ ಕೊಟ್ಟಿದ್ದೆ ನಾನು. ಅದಕ್ಕೆ ನಮ್ಮ ಅತ್ತೆಗೆ ತೋರಿಸಿದಾಗ ನಮ್ಮ ಅತ್ತೆಗೆ ಬೇಜಾರು ಮಾಡ್ಕೊಂಡೈತೆ. ಏನಂದರೆ ಹಿಂಗೆಲ್ಲ ಮಾಡಿದಾರಲ್ಲ ಅಂದರೆ ನಾವು ಡೈಲಿ ಬ್ಯಾಡ್ ಕಮೆಂಟ್ ನೋಡ್ತಾನೆ ಇರ್ತೀವಿ. ಇವರು ಅಂತಂದರೆ ಗಾಳಿ ಗಂಧ ಏನು ಗೊತ್ತಿಲ್ಲ ವಿಡಿಯೋ ಬಗ್ಗೆ, ಏನೋ ನಾವು ಕರೆದೋ ಅಂತ ಅಂದ್ಬಿಟ್ಟು ಬಂದು ವಿಡಿಯೋ ಮಾಡ್ತಾರೆ, ವಿಡಿಯೋದಲ್ಲಿ ಜಾಯ್ನ್ ಆಗ್ತಾರೆ ಅಷ್ಟೇ. ಸೊ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಆ ಥರ ಎಲ್ಲ ಅವ್ರ ಬಗ್ಗೆ ಆ ಥರ ಮಾಡೋರೆ ಅಂತ ಅಂದಾಗ ಅವ್ರಿಗೂ ಬೇಜಾರಾಗುತ್ತೆ. ನಮ್ಮ ಅತ್ತೆ ವಿಡಿಯೋ ಮಾಡಿ ಅವರಿಗೆ ಉತ್ತರ ಕೊಡು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ಕೆ ನಾನು ಇದನ್ನ ಬಂದು ಸೊ ಮಾಡ್ತಾ ಇರೋದು ವಿಡಿಯೋನ. ಅವ್ರಿಗೆ ಬೇಜಾರಾಗಿದೆ. ಸೊ ಅದು ನಮ್ಮ ಅತ್ತೆ ಅದೇನೇ ಅಂತು, ನೀನು ಯಾಕೆ, ನಿಮಗೂ ನಿಮ್ಮ ಅತ್ತೆ, ನಿಮ್ಮ ಮಾವ, ಮಕ್ಕಳು, ಗಂಡ ಎಲ್ಲ ಇದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ನನ್ನನ್ನು ಕರ್ಕೊಂಡೋಗಿ, ನನ್ನ ಗಂಡನೂ ಕರ್ಕೊಂಡೋಗಿ ನೀನು ಇಟ್ಕೊಳಕ್ಕಾಗಲ್ಲ, ನಿಮ್ಮ ಮನೇಲಿ 4 ದಿವಸ ಸಾಕಿದ್ದೀವಿ, ಸೊ ಸಾಕಿದ್ದೀವಿ ಅಂತ ನಾವು ಇರೋವರೆಗೂ ಬಾ, ಚೆನ್ನಾಗಿರೋ, ಹೋಗು ಅಂತ ಹೇಳ್ತು. ಸೊ ನಾನು ಅಷ್ಟೇ, ಅವರು ನನ್ನ ಒಂದು 3ನೇ ಕ್ಲಾಸ್ವರೆಗೂ, ಒಂದು ವರ್ಷದ ಪಾಪುವಿಂದ 3ನೇ ಕ್ಲಾಸ್ವರೆಗೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರ ಮೇಲೆ ತುಂಬ ಪ್ರೀತಿ. ಅವ್ರಿಗೂ ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳೇ. ಅವ್ರಿಗೂ ಅದೇ ನಮಗೆ ಹೆಣ್ಮಕ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗಳು ಥರನೇ ನೋಡ್ಕೊಂಡಿದ್ದಾರೆ, ಸಾಕಿದ್ದಾರೆ. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ಪ್ರೀತಿ, ನನ್ನ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ಅವ್ರು ಇರೋವರೆಗೂ ಹೋಗ್ತೀವಿ, ಬರ್ತೀವಿ, ಪ್ರೀತಿಯಿಂದ ಇರ್ತೀವಿ. ಅದಕ್ಕೆ ಆನ್ಸರ್ ವಿಡಿಯೋದಲ್ಲೇ ಉತ್ತರ ಕೊಡು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಆ ಥರ ಬಂದು ಬ್ಯಾಡ್ ಕಮೆಂಟ್ ಮಾಡಿರೋರ್ಗೂ ಮತ್ತು ನಮ್ಮ ಅತ್ತೆ ಟೀಕೆ ಮಾಡಿರೋರ್ಗು ನಾನು ಇದು ಹೇಳ್ತಾ ಇರೋದು. ಈಗ ಅವ್ರು ಸಾಕಿದ್ದಾರೆ ಅನ್ನೋ ಒಂದು ಪ್ರೀತಿಗೆ ಅವ್ರ ಮನೆಗೆ ಹೋಗ್ತೀವಿ, ಬರ್ತೀವಿ, ವಿಡಿಯೋ ಮಾಡ್ತೀವಿ. ಹಂಗಂತ ಅವ್ರನ್ನ ಕರ್ಕೊಬಂದು ಸೊ ನಮ್ಮ ಮನೇಲಿ ಲೈಫ್ ಲಾಂಗು ಇಟ್ಕೊಳಕ್ಕಾಗಲ್ಲ. ಇಟ್ಕೋಬೋದು, ಬಟ್ ಏನು ಅಂತಂದರೆ ಅವ್ರಿಗೂ ಅವ್ರ ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೋತಾರೆ. ರಿಲೇಷನ್ನಲ್ಲಿ ಕಷ್ಟ ಸುಖಕ್ಕೆ ಅವ್ರಿಗೆ ನಾವಾಗಬೇಕು, ನಮಗೆ ಅವರಾಗಬೇಕು. ಸೊ ಕಷ್ಟ ಅಂತ ಬರಲಿ, ನೋಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಹೋಗಿ ಅವ್ರ ಮನೇಲೇ ಇದ್ಬಿಡು, ಸಾಕೋತಾರೆ ಅಂತ ಅವ್ರಿಗೆ ಹೇಳೋದು. ಬಂದಿಲ್ಲಿ ಕಮೆಂಟ್ ಮಾಡೋದು. ಯಾರು ಕಮೆಂಟ್ ಮಾಡ್ತಾರೋ, ಗೊತ್ತಿರೋರು ಮಾಡ್ತಾರೋ, ಗೊತ್ತಿಲ್ಲದಿರೋರು ಮಾಡ್ತಾರೋ ನನಗೆ ಗೊತ್ತಿಲ್ಲ.
ಸೊ ಹಂಗಂತ ಅಂದ್ಬಿಟ್ಟು ಈಗ ನಮಗೂ ನಮ್ಮ ಅವ್ವಂಗೆಲ್ಲ ನಾವು ನೋಡ್ಕೊಳ್ಳೇಬೇಕು, ಎಲ್ಲ ಮಾಡಲೇಬೇಕು, ಎಲ್ಲ ಬಿಡಲೇಬೇಕು. ಈಗ ಅವರು ಕಷ್ಟ ಅಂತ ಬಂದಾಗ ನೋಡ್ಕೋತೀವಿ, ನೋಡ್ಕೊಳ್ಳಲ್ಲ ಏನು ನಾವು ನೋಡ್ಕೊಳ್ಳಲ್ಲ ಅಂತ ಹೇಳಲ್ಲ. ಯಾಕೆಂತಂದ್ರೆ ಅನ್ನೋದು ಸಾಕಿದ್ದಾರೆ, ಟೈಮ್ ಬಂದಾಗ ನೋಡ್ಕೋತೀವಿ. ಅದಕ್ಕೂ ಮುಂಚೆ ಅವ್ರು ಮಕ್ಳಿದ್ದಾರೆ, ಅವ್ರು ನೋಡ್ಕೋತಾರೆ, ನೋಡ್ಕೊಳ್ಳೋದಲ್ಲಿ ಏನು ಬಿಟ್ಟಿಲ್ಲ ಆಯಿತಾ. ಸುಮ್ಮನೆ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನಮ್ಮ ಅತ್ತೆ ಹೆಂಗೆ ಅಂತ ಅಂದರೆ ಸೊ ಏನಾದರೂ ಯಾರಾದರೂ ಈ ಥರ ಹೇಳೋರೆ ಅಂತ ಅಂದಾಗ ತುಂಬ ಬೇಜಾರು ಮಾಡ್ಕೋತಾರೆ. ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾವು ಇದನ್ನೇ ನೋಡ್ಕೊಂಡು ಬಂದಿದ್ದೀವಿ, ನಿನ್ಗೆ ಇದು ವಸ್ತು, ಅದಕ್ಕೆ ನಿನ್ಗೆ ಈ ಥರ ಅನ್ನಿಸ್ತೈತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ನಮ್ಮ ಅತ್ತೆ ನಾ ಎಷ್ಟು ಕರಿತೀನಿ ಗೊತ್ತಾ, ಬಾ ಒಂದು ವಾರ ಇದ್ಬಿಟ್ಟು ಹೋಗು ಅಂತ. ನಮ್ಮ ತಾತ ಎಲ್ಲಿಗೂ ಬರಲ್ಲ, ಅವರು ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ. ಯಾಕೆಂತಂದ್ರೆ ಅವ್ರಿಗೆ ಸ್ವಲ್ಪ ಮಂಡಿ ಪ್ರಾಬ್ಲಮ್ಮು, ಮಂಡಿ ನೋವು. ನಮ್ಮ ತಾತ ಇವಾಗಂತಲ್ಲ, ಚೆನ್ನಾಗಿದ್ದಾಗಲೂ ಯಾರ ಮನೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಬಟ್ ಅವ್ರಿಗೆಲ್ಲ ನೋಡ್ಕೋಬೇಕು, ಅವ್ರ ಮನೇಲೂ ಎಮ್ಮೆ ದನ ಎಲ್ಲ ಇದಾವೆ. ಸೊ ಅದೆಲ್ಲ ನೋಡ್ಕೋಬೇಕು, ತೋಟ ಎಲ್ಲ ನೋಡಬೇಕು. ನಮ್ಮ ಮನೇಲಿ ಬಂದು ಕುತ್ಕೊಳ್ಳೋಕ್ಕಾಗಲ್ಲ. ಆದ್ರೂ ನನ್ನ ಹಿಂಸೆ ಮೇಲೆ ಇವಾಗೆಲ್ಲೋ ಬರ್ತಾ ಇರೋದು. ನಮ್ಮ ಅತ್ತೆ ಈಗ ಹಬ್ಬದಲ್ಲೂ ಅಷ್ಟೇ, ಫಸ್ಟ್ ಟೈಮ್ ನಮ್ಮ ಅತ್ತೆ ನಮ್ಮ ಹಬ್ಬಕ್ಕೆ ಬಂದಿದ್ದು. ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಬಂದು ಒಂದು 4 ದಿವಸ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಬಂದರೆ ನೋಡ್ಕೋತೀವಿ, ನೋಡ್ಕೊಳ್ಳಲ್ಲ ಅಂತ ಹೇಳಲ್ಲ. ಅವ್ರಿಗೂ ಈಗ ಅವರು ಅರ್ಥ ಮಾಡ್ಕೋತಾರೆ, ಇವ್ರಿಗೆ ಅತ್ತೆ ಮಾವ ಮಕ್ಕಳು ಗಂಡ ಎಲ್ಲ ಇದ್ದಾರೆ, ನಾವು ಹೋಗಿರ್ಬೇಕು ಬೇಡವಾ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಅವರು ಬರೋಕ್ಕೆ ಇಷ್ಟಪಡಲ್ಲ, ವಿಡಿಯೋ ಮಾಡೋದಕ್ಕೂ ತಡ್ಕೊಳ್ಳಲ್ಲ. ಇನ್ನು ಎಂಥ ಜನನೋ ಏನೋ, ವಿಡಿಯೋ ಮಾಡಿದ ತಕ್ಷಣ ಏನೈತೆ, ವಿಡಿಯೋ ಮಾಡಿದ್ದು ಏನೈತೆ ಅದರಲ್ಲಿ, ಈ ವಿಡಿಯೋದಲ್ಲಿ ಅದಕ್ಕೂ ತಡ್ಕೊಳ್ಳಲ್ಲ ಅಂತಂದರೆ ನೀವಿನ್ನು ಎಂಥ ಜನ ಅಂತ ಯೋಚನೆ ಮಾಡ್ಬೇಕು ಹೇಳಿ. ನಾನು ನನ್ನ ಗಂಡನ ಮದುವೆ ಆಗಬೇಕು ಅಂತಂದರೆ ಮೇಯ್ನ್ ಅವರೇನೇ ಕಾರಣ. ಏಕೆಂತಂದರೆ ನನ್ನ ಕೂರಿಸ್ಕೊಂಡು ನೀನು ಲೈಫಲ್ಲಿ ಚೆನ್ನಾಗಿರ್ತೀಯ, ಒಳ್ಳೆ ಹುಡುಗ ಅಂತೆಲ್ಲ ಹೇಳಿ. ಯಾಕೆಂತಂದರೆ ಈಗ ಅವ್ರಿಗೂ ಅಧಿಕಾರ ಐತೆ, ಚಿಕ್ಕದ್ರಿಂದ ನೋಡ್ಕೊಂಡಿರೋದ್ರಿಂದ ಅವ್ರನ್ನೂ ಒಂದು ಅಪ್ಪ ಅಮ್ಮನ ಥರ ನಾನು ಅಂದ್ಕೊಂಡಿದ್ದು. ನಮ್ಮ ಅಮ್ಮನ ನಿಜವಾಗ್ಲೂ ನನ್ನ 1 ವರ್ಷಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಕರ್ಕೊಂಡೋಗಿ ನೋಡ್ಕೊಂಡಿದ್ದಕ್ಕೆ ನಾನು ನಮ್ಮ ಅಮ್ಮ ಅಂತ ನನಗೆ ಗೊತ್ತಾಗಿದೆ. ನಾನು ಇವ್ರನ್ನೇ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿದ್ದು. ನಮ್ಮಮ್ಮ ನಮ್ಮಪ್ಪ ಇವರು ಅಂತ ಗೊತ್ತಾಗಿದ್ದು ಇಲ್ಲಿ ಸ್ಕೂಲ್ ಬಿಡಿಸ್ಬಿಟ್ಟು ಅಲ್ಲಿ ಕರ್ಕೊಂಡೋದಾಗಲೇ ಇವ್ರು ನಮ್ಮಪ್ಪ ನಮ್ಮಮ್ಮ ಅಂತ ನನಗೆ ಗೊತ್ತಾಗಿದ್ದು. ಹಾಗೆ ಇವ್ರನ್ನ ಆ ಥರ ತಿಳ್ಕೊಂಡಿದ್ದು. ಸೊ ನನ್ನ ಗಂಡನ ನಾನು ಮದುವೆ ಆಗಬೇಕು ಅಂತಂದರೆ ಮೇನ್ ಇವರೇ ಕಾರಣ. ನಾನು ಮದುವೆ ಈಗಲೇ ಬೇಡ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದೆ. ನಮ್ಮಪ್ಪ ನಮ್ಮಮ್ಮ ಇವ್ರ ಮಾತು ಕೇಳ್ತಾರೆ ಅಂತ ಅಂದ್ಬಿಟ್ಟು ಊರಿಗೆ ಕರ್ಕೊಂಡು ಬಂದು ನೈಟೆಲ್ಲ ಮೈಂಡ್ ವಾಶ್ ಮಾಡಿ ನನ್ನ ಹಂಗಲ್ಲ ಹಿಂಗೆ ಲೈಫಲ್ಲಿ ಚೆನ್ನಾಗಿರ್ತೀಯ ಆಗು ಅಂತ ಅಂದ್ಬಿಟ್ಟು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ಕೂರಿಸ್ಕೊಂಡು ಹೇಳಿ ನನ್ನ ಮದುವೆಗೆ ಒಪ್ಪಿಸಿದ್ದು ಮೇನ್ ಇವರೇನೆ. ಅವರೆಲ್ಲ ಹೇಳಿದ ಮೇಲೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದು. ನನ್ನ ಗಂಡನ ಇಷ್ಟಪಟ್ಟು ಮದುವೆ ಆಗಿದ್ದು. ನನ್ನ ಗಂಡನ ಕಷ್ಟಪಟ್ಟು ಮದುವೆ ಆಗಿಲ್ಲ, ಬಟ್ ಇವರೆಲ್ಲ ಹೇಳಿದ ಮೇಲೆ ನಾನು ಅರ್ಥ ಮಾಡಿಕೊಂಡು ಸರಿ ಓಕೆ ಅಂತ ಒಪ್ಕೊಂಡು ಇಷ್ಟಪಟ್ಟು ಮದುವೆ ಆಗಿದ್ದು. ಅವ್ರ ಮಾತು ಕೇಳಿದ್ದಕ್ಕೆ ನಾನು ಲೈಫಲ್ಲಿ ಚೆನ್ನಾಗಿದ್ದೀನಿ. ಫಸ್ಟ್ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹಿಂಸೆ ಮಾಡಿದ್ರು ನಾನು ಬೇಡ ಅಂತೆಲ್ಲ ಒಪ್ಕೊಂಡಿರಲಿಲ್ಲ. ಸರಿ ಇವರೆಲ್ಲ ಕೂರಿಸ್ಕೊಂಡು ಹೇಳಿ ಇವ್ರು ಇನ್ನೇನು ಕೆಟ್ಟದ್ದು ಹೇಳ್ತಾರ, ನನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು ಅಂತೆಲ್ಲ ನಾನು ಅರ್ಥ ಮಾಡಿಕೊಂಡು ಮದುವೆ ಆಗಿದ್ದು. ಸೊ ಹಾಗಾಗಿ ಆ ಪ್ರೀತಿ ಇರೋದಕ್ಕೇನೆ ಇವತ್ತಿನೂ ಅವ್ರ ಜೊತೆ ನಾನು ಚೆನ್ನಾಗಿರೋದು ಅಷ್ಟೇ. ಚೆನ್ನಾಗಿರೋ ಮಾತ್ರಕ್ಕೆ ಅವ್ರಿಗೆ ನಾನು ಅದು ಕೊಡ್ಸೋದಾಗಿರ್ಬೋದು, ಇಲ್ಲ ಅವ್ರು ನನಗೆ ಕೊಡ್ಸೋದಾಗಿರ್ಬೋದು ಏನು ಇಲ್ಲ. ಜನಗಳು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ. ಇವಳಿಗೆ ಮಗಳು ಥರ ಅದು ಇದು ಎಲ್ಲ ಕೊಡ್ಸೋದು ಮಾಡೋದೆಲ್ಲ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೋದಾಗ ಚೆನ್ನಾಗಿ ನೋಡ್ಕೋತಾರೆ ಅಷ್ಟೇ. ಬಟ್ ಅದು ಬಿಟ್ಬಿಟ್ಟು ನಾನು ಅವ್ರನ್ನ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ಏನೂ ಕೇಳಿಲ್ಲ. ಅವರು ನನ್ನ ಬಂದ್ಬಿಟ್ಟು ಅದು ಕೊಡ್ಸು ಅಂತ ಏನೂ ಕೇಳಿಲ್ಲ. ಪ್ರೀತಿಯಿಂದ ಇದ್ದೀವಿ ಅಷ್ಟೇ. ಸೊ ಇಷ್ಟೇ. ನನ್ನ ಮದುವೆನೂ ಅಷ್ಟೇ ಮುಂದೆ ನಿಂತು ಓಡಾಡ್ಕೊಂಡು ಮದುವೆ ಮಾಡಿದ್ದಾರೆ. ಆ ಮದುವೆ ಟೈಮಲ್ಲೆಲ್ಲ ಜಾಸ್ತಿ ಅಲ್ಲೇ ಇದ್ದಿದ್ದು, ನಾವು ಅತ್ತೆ ಊರಲ್ಲೇ ಇದ್ದಿದ್ದು. ಏಕೆಂತಂದರೆ ಮನೆ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ವಿ, ಹಳೆ ಮನೆ ಆಗಿರೋದ್ರಿಂದ ಮದುವೆಗೆ ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡಬೇಕಾಯಿತು. ಹಾಗಾಗಿ ಜಾಸ್ತಿ ಆ ಮದುವೆ ಟೈಮಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಮ್ಮ ಅತ್ತೆ ಊರಲ್ಲಿ. ಅದಾದಮೇಲೆ ತುಂಬ ಮಿಸ್ ಮಾಡಿಕೊಂಡೆ. ಮದುವೆ ಎಲ್ಲ ಆಗಿ ಈ ಊರಿಗೆ ಬಂದ ಮೇಲೆ ತುಂಬ ಮಿಸ್ ಮಾಡಿಕೊಂಡೆ. ಹೋಗೋದು ಬರೋದೆಲ್ಲ ಕಮ್ಮಿ ಆಗಿತ್ತು. ಇತ್ತೀಚೆಗೆ ನಮ್ಮದು ಅಂತ ಆದಮೇಲೆ ಇವಾಗ ನಮ್ಮ ಅತ್ತೆ ಜೊತೆ ಹೋಗೋದು ಬರೋದು, ಅವರು ಬರೋದು ಹೋಗೋದು ಇದನ್ನ ಮಾಡ್ತಾ ಇದ್ದಾರೆ. ಕಾಲು ಅಷ್ಟೇ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಮ್ಮ ಅತ್ತೆನೇ ಅವಾಗವಾಗ ಮಾಡ್ತಾ ಇರ್ತಾರೆ. ನಾನು ಫ್ರೀ ಆಗಿದ್ದಾಗ ಮಾತ್ರ ರಿಸೀವ್ ಮಾಡ್ಬಿಟ್ಟು ಮಾತಾಡ್ತೀನಿ. ಅದನ್ನೇ ಹೇಳ್ತಾರೆ, ಏನು ಫೋನೇ ಫೋನೇ ರಿಸೀವ್ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಫ್ರೀ ಆಗಿದ್ದಾಗ ಮಾಡಿದಾರಲ್ಲ ಅಂದ್ಬಿಟ್ಟು ಮಾಡಿ ಮಾತಾಡೋ ಅಂಥದ್ದು ತುಂಬ ಇಷ್ಟಪಡ್ತಾರೆ. ಸೊ ಅದೇ ಕಾರಣ ಹಂಗಂತ ಅಂದ್ಬಿಟ್ಟು ಹೋಗೋರ ಜೊತೆ ಈಗ ಅಲ್ಲಿಗೆ ಹೋದಾಗೆಲ್ಲ ಒಂದು ವ್ಲಾಗ್ಸ್ ಮಾಡ್ತೀನಿ. ಮುಂದೇನೂ ಒಂದು ಅವ್ರ ಜೊತೆ ವಿಡಿಯೋ ಮಾಡಿರೋದೆಲ್ಲ ಲೈಫ್ ಲಾಂಗ್ ಇರುತ್ತೆ. ಸೊ ಅದೊಂದು ಖುಷಿಗೂ ಅದೊಂದು ಮೆಮೊರಿಗೂ ವಿಡಿಯೋಸ್ ಮಾಡ್ಕೋಬೋದು ನಾನು. ಅದ್ಬಿಟ್ರೆ ಬೇರೆ ಏನು ಕಿತ್ಕೊಂಡು ತಿಂತಾ ಇಲ್ಲ ಅವ್ರ ಹತ್ರ, ನನ್ನ ಹತ್ರ ಅವ್ರು ಕಿತ್ಕೊಂಡು ತಿಂತಾ ಇಲ್ಲ. ಒಂದು ಖುಷಿಗೆ ಡೈಲಿ ವ್ಲಾಗ್ಸ್ ಮಾಡೋದು ಅಷ್ಟೇ. ಹಂಗಂತ ಹೋಗಿ ಅವ್ರನ್ನ ಟೀಕೆ ಮಾಡೋದಾಗಲಿ ಅಣ್ಕಸೋದಾಗಲಿ ಆಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಯಾರೂ
ಯಾರೋ ಗೊತ್ತಿರೋರೆ ಆ ಥರ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇನ್ನೊಂದು ವಿಡಿಯೋಸ್ಗೂ ಬಂದ್ಬಿಟ್ಟು ಇನ್ನೂ ಕೆಟ್ಟದಾಗಿ ಬಂದು ಕಮೆಂಟ್ ಮಾಡಿದ್ದ ಅವನು ಯಾವನೋ ಮೆಂಟ್ಲು ಗಿರಾಕಿ. ಅದಕ್ಕೆ ಯಾವಾಗ ಅಂದ್ಕೊಂಡೆ ಇವನು ಯಾರೋ ಗೊತ್ತಿರೋನಲ್ಲ, ಇವನು ಯಾವನೋ ಹೊಸ ಗಿರಾಕಿನೇ. ಗೊತ್ತಿರೋನು ಅಂತಂದರೆ ತೀರಾ ಹತ್ರದವ್ರೇನಲ್ಲ. ಆ ಥರ ಬಂದು ಮಾಡೋನೇ ಅಂತ ಅಂದಾಗ ಹುಡುಗಂದು ಐತೆ ಅಲ್ಲಿ ನೇಮು. ನಾವು ಅವ್ರಿಗೆ ಗೊತ್ತಿರ್ಬೋದು, ಇಲ್ಲ ನೋಡಿರ್ಬೋದು. ತೀರಾ ಹತ್ರದವನ್ನ ಅಲ್ಲ ಅವನು. ಕರ್ಕೊಂಡೋಗಿ ಇಟ್ಕೊಬಿಡು ಅಂತ ಏನೋ ಒಂಥರ ರಿಲೇಷನ್ ಅವ್ರು ಹೇಳ್ತಾರಲ್ಲ, ಆಗದೇ ಇರೋರು, ಆ ಥರ ಬಂದು ಕಮೆಂಟ್ ಮಾಡಿದ್ದಾನೆ. ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇತ್ತು ನೆನ್ನೆ ನನಗೆ ಯಾವ ವಿಡಿಯೋದಲ್ಲೂ ಮುಂಚೆನೂ ಅಷ್ಟೇ, ನಮ್ಮ ಹಬ್ಬಕ್ಕೆ ಬಂದಿತ್ತಲ್ಲ, ಹಬ್ಬಕ್ಕೆ ಬರೋಕ್ಕೂ ಮುಂಚೆನೇ ಯಾರೋ ಏನೋ ರೇಗಿಸಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ವಿಡಿಯೋದಲ್ಲೆಲ್ಲ ಬರಲ್ಲ ಅಂದ್ಬಿಟ್ಟು ನೀವು ನೋಡಿರ್ಬೋದು, ಮುಖ ಎಲ್ಲ ಮುಚ್ಕೋತಾ ಇತ್ತು. ನಾವು ಅದನ್ನು ಹೇಳ್ಬಿಟ್ಟು ಏನಕ್ಕೆ ಮುಖ ಮುಚ್ಕೋತೀಯ, ಏನು ತಪ್ಪು ಮಾಡ್ತಿದ್ಯಾ, ಏನು ತಪ್ಪು ಮಾಡ್ತಾಯಿದ್ರೆ ಎದುರಬೇಕು, ತಪ್ಪು ಮಾಡಲಿಲ್ಲ ಅಂತಂದ್ಮೇಲೆ ಏನಕ್ಕೆ ಎದುರ್ತೀಯಾ, ಏನಕ್ಕೆ ಎದುರಬೇಕು ನೀನು, ನಾನು ವಿಡಿಯೋದಲ್ಲಿ ತೋರಿಸೋದೆಯಾ, ಯಾರಿಗೂ ಎದುರು ಬೇಡ ಅಂತಂದಕ್ಕೆ ನಮ್ಮ ಅತ್ತೆ ಸುಮ್ಮನಾಗಿದ್ದು. ನನ್ನ ಯಾವುದ್ರಲ್ಲೂ ತೋರಿಸ್ಬೇಡ ಕಣವ, ಹಿಂಗೆ ಆಡ್ಕೊತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇತ್ತು. ಸೊ ಯಾರೂ ಆಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ತಪ್ಪಿನ ಕೆಲಸ ಏನು ಮಾಡ್ತಾ ಇಲ್ಲ. ಅದೇನು ನಿಮ್ಮ ಕೈಲಿ ಏನು ದಬಾಕಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಹೋಗ್ಬಿಟ್ಟು ವಿಡಿಯೋದಲ್ಲಿ ಹೋಗ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತಡ್ಕೊಳಕ್ಕಾಗ್ದಲೇ ಸುಮ್ಮನೆ ಹೋಗಿ ಪಿನ್ ಚುಚ್ಚೋದು ಅಷ್ಟೇ. ಸೊ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲ ಸುಮ್ಮನೆ ಭಯ ಮುಚ್ಕೊಂಡಿರಿ. ಸುಮ್ಮನೆ ಇನ್ನೊಬ್ರು ತಲೆ ಯಾಕೆ ಕೆಡಿಸ್ತೀರಾ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ರೇಗಿಸೋದು, ಹಾಡ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು ಬ್ಯಾಡ್ ಕಮೆಂಟ್ನು ಮಾಡಬೇಡಿ. ಸಾಕ್ತವ್ರನ್ನ ಸೊ ಮರಿಬಾರ್ದು ಅನ್ನೋದೊಂದು ನನಗೂ ಪ್ರೀತಿ ಇದೆ ಅವ್ರ ಮೇಲೆ. ಹಾಗಾಗಿ ಹೋಗೋದು ಬರೋದು ಅಷ್ಟೇ. ಏಕೆಂತಂದರೆ ಅವ್ರಿಗೂ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ನನ್ನನ್ನೇ ಮಗಳು ಅನ್ನೋ ಥರ ನೋಡ್ಕೊಂಡು, ನನ್ನ ತಂಗಿನ ಇಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ತಂಗಿಗಿಂತ ಜಾಸ್ತಿ ನನ್ನ ಮೇಲೆ ಪ್ರೀತಿ ಜಾಸ್ತಿ, ನನ್ನನ್ನು ನೋಡ್ಕೊಂಡಿರೋವಂಥದ್ದು. ಹಾಗಾಗಿ ಚೆನ್ನಾಗಿದ್ದೀವಿ ಅಷ್ಟೇ. ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ತಡ್ಕೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ರ ಮನಸ್ಸು ನೋಯಿಸೋದು, ಮಾತಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಓಕೆ, ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.